ಕೊಳವೆ ಬಾವಿಗೆ ಬಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಪುಟಾಣಿ ಕಂದ ಸಾತ್ವಿಕ್ ಸಾವು ಗೆದ್ದಿದ್ದಾನೆ. ಯಮನಿಗೆ ಸೆಡ್ಡು ಹೊಡೆದು ಮೃತ್ಯುಂಜಯನಾಗಿ ಬಂದಿದ್ದಾನೆ. ನಿರಂತರ 20 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದಂತ ರೋಚಕ ರಕ್ಷಣಾ ಕಾರ್ಯಾಚರಣೆಗೆ ಯಶಸ್ಸು ಸಿಕ್ಕಿದೆ. ಕಂದ ಇಲ್ಲದೆ ಕಂಗಾಲಾಗಿದ್ದ ಹೆತ್ತವರು ನಿಟ್ಟುಸಿರು ಬಿಟ್ಟಿದ್ದಾರೆ. ಉಸಿರು ಬಿಗಿ ಹಿಡಿದು ನಿಂತಿರೋ ಜನ, ಕಣ್ಣೀರಲ್ಲೇ ಇರೋ ಹೆತ್ತಮ್ಮ, ಬದುಕಿ ಬಾ ಕಂದ ಅಂತ ಮನದಲ್ಲೇ ಮಂತ್ರ ಪಠಿಸುತ್ತಿರೋ ಜನ್ಮದಾತ. ಇಡೀ ಕರುನಾಡು ಪ್ರಾರ್ಥಿಸುತ್ತಿತ್ತು. ಉರಿ ಬಿಸಿಲಲ್ಲೇ SDRF, NDRF, ಅಗ್ನಿಶಾಮಕ ಸಿಬ್ಬಂದಿ ನೆಲ ಅಗೀತಿದ್ರು. ಇಂಥ ಕಠೋರ ಶ್ರಮ ವ್ಯರ್ಥವಾಗ್ಲೇ ಇಲ್ಲ. ಕರುನಾಡಿನ ಪ್ರಾರ್ಥನೆಗೆ ನಿರಾಸೆ ಆಗಲಿಲ್ಲ. ಬರೋಬ್ಬರಿ 20 ಗಂಟೆ ಯಮನ ಪಾಶದಲ್ಲಿದ್ದವನು ಸಾವನ್ನೇ ಗೆದ್ದು ಬಂದಿದ್ದ. ಇದೆಂಥ ಪವಾಡ, ಇದೆಂಥ ಅದೃಷ್ಟ. ಪುಟ್ಟ ಕಂದನ ಮರುಜನ್ಮವೇ ಆಗಿದೆ. ಕಣ್ಣೀರಾಗಿದ್ದವರ ಮೊಗದಲ್ಲಿ ನಗು ಕಾಣ್ತಿದೆ. ಬೋರ್ವೆಲ್ಗೆ ಬಿದ್ದಿದ್ದ ಸಾತ್ವಿಕ್ ಕೊನೆಗೋ ಬದುಕಿ ಬಂದಿದ್ದ. ಇಪ್ಪತ್ತು ಅಡಿ ಆಳ, 20 ಗಂಟೆ ಹೋರಾಟ, ಮಹಾ ಪವಾಡ. ಸಾವನ್ನೇ ಗೆದ್ದು ಬಂದ ಪ್ರಚಂಡ ಪುಟಾಣಿ ಸಾತ್ವಿಕ್. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಿನ್ನೆ ಮಹಾ ಅವಘಡವಾಗಿತ್ತು. ಸತೀಶ್ ಪೂಜಾ ದಂಪತಿಯ 2 ವರ್ಷದ ಮಗು ಸಾತ್ವಿಕ್ ಮುಜುಗೊಂಡ. ನಿನ್ನೆ ಸಂಜೆ 5:30 ಹೊತ್ತಲ್ಲಿ ಆಟವಾಡ್ತಾ ತೆರೆದ ಕೊಳವೆ ಬಾವಿಗೆ ಬಿದ್ದಿದ್ದ. ಅಷ್ಟಕ್ಕೂ ಸಾತ್ವಿಕ್ ಅಜ್ಜ ಶಂಕರಪ್ಪ ಮೊನ್ನೆಯಷ್ಟೇ ಸುಮಾರು 500 ಅಡಿ ಆಳದ ಬೋರ್ವೆಲ್ ಕೊರೆಸಿದ್ರು. ಆದರೂ ನೀರು ಸಿಕ್ಕಿರಲಿಲ್ಲ. ನಿನ್ನೆ ಸಾತ್ವಿಕ್ ತಂದೆ ಸತೀಶ್ ಕೊಳವೆ ಬಾವಿಗೆ ಇಳಿಸಿದ್ದ ಮೋಟಾರ್ ತೆಗೆದು ಬೇರೆಡೆ ಒಯ್ದಿದ್ರು. ಈ ವೇಳೆ ಕೊಳವೆ ಬಾವಿಯ ಬಾಯನ್ನ ಮುಚ್ಚಿರಲಿಲ್ಲ. ಸಂಜೆ ಆಟವಾಡ್ತಾ ಇದ್ದ ಸಾತ್ವಿಕ್ ಇದೇ ಕೊಳವೆ ಬಾವಿಗೆ ಬಿದ್ದಿದ್ದ. ಮಗ ಕಾಣದೆ ಹುಡುಕಾಡಿದ ಪೋಷಕರು ಅನುಮಾನಗೊಂಡು ಕೊಳವೆ ಬಾವಿಯತ್ತ ನೋಡಿದ್ರು. ಟಾರ್ಚ್ ಹಾಕಿ ಒಳಗೆ ನೋಡಿದಾಗ ಸಾತ್ವಿಕ್ ತಲೆ ಕೆಳಗಾಗಿ ಕೊಳವೆ ಬಾವಿಯಲ್ಲಿ ಬಿದ್ದಿದ್ದ. ಇದನ್ನ ಕಂಡು ಹೆತ್ತೊಡಲಿಗೆ ಕೊಳ್ಳಿಯನ್ನೇ ಇಟ್ಟಂತಾಗಿತ್ತು. ವೈದ್ಯರ ಎಂಟ್ರಿ, ನಿರಂತರ ಆಕ್ಸಿಜನ್ ಪೂರೈಕೆ. ಮಗು ಬೋರ್ವೆಲ್ಗೆ ಬಿದ್ದಿರೋ ಮಾಹಿತಿ ಸಿಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ, SDRF ತಂಡ ನಿನ್ನೆ ಸಂಜೆಯೇ ಎಂಟ್ರಿ ಆಗಿತ್ತು. ಸಂಜೆಯಿಂದಲೇ ಕಾರ್ಯಾಚರಣೆ ಆರಂಭಿಸಿದ್ರು. ಅದರಲ್ಲೂ ಮೊದಲು ಆಕ್ಸಿಜನ್ ಪೂರೈಸೋ ಕೆಲಸ ಮಾಡಿದ್ರು. ಅಲುಗಾಡಿದ ಕಾಲು, ನೆಮ್ಮದಿಯ ನಿಟ್ಟುಸಿರು. ರಾಜ್ಯದಲ್ಲಿ ಈ ಹಿಂದೆ 9 ಬೋರ್ವೆಲ್ ದುರಂತ ಸಂಭವಿಸಿದೆ. ಈ ಪೈಕಿ ಬದುಕಿ ಬಂದಿದ್ದು ಒಬ್ಬ ಮಹಿಳೆ ಮಾತ್ರ. ಹೀಗಾಗಿ ಮಗು ಬದುಕಿ ಬರುತ್ತೆ ಅನ್ನೋ ನಂಬಿಕೆ ಯಾರೊಬ್ಬರಿಗೋ ಇರಲಿಲ್ಲ. ಆದರೆ ಎಂಡೋಸ್ಕೋಪಿ ಕ್ಯಾಮರಾ ಬಿಟ್ಟು ನೋಡಿದಾಗ ಮಗು ಕಾಲು ಅಲುಗಾಡಿಸ್ತಾ ಇರೋ ದೃಶ್ಯ ಕಂಡಿತ್ತು. ಈ ದೃಶ್ಯ ನೋಡ್ತಾ ಇದ್ದಂತೆ ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ರು. ಅದರಲ್ಲೂ ಬೆಳಗ್ಗೆ NDRF ಕೂಡ ಬರ್ತಾ ಇದ್ದಂತೆ ಕಾರ್ಯಾಚರಣೆ ಚುರುಕಾಗಿತ್ತು. 20 ಗಂಟೆ ಬಳಿಕವೋ ಕೇಳಿಸಿದ್ದ ಮಗುವಿನ ಅಳು, ಎಲ್ಲರ ಮೊಗದಲ್ಲೋ ನಗು. ಬೋರ್ವೆಲ್ಗೆ ಪರ್ಯಾಯವಾಗಿ 20 ಅಡಿ ಗುಂಡಿ ತೆಗೆಯೋ ಕೆಲಸ ನಡೆದಿತ್ತು. 5 ರಿಂದ 6 ಅಡಿ ತೆರೆಯುವಾಗ ಯಾವುದೇ ಸಮಸ್ಯೆ ಬಂದಿಲ್ಲ. ಆ ಬಳಿಕ ಬಂಡೆ ಕಲ್ಲು ಸಿಕ್ಕಿದೆ. ಆ ಕಲ್ಲು ಕೊರೆಯಲು ಸ್ಫೋಟಕಗಳನ್ನ ಬಳಸುವಂತಿರಲಿಲ್ಲ. ಒಂದ್ ವೇಳೆ ಸ್ಫೋಟಕ ಬಳಸಿದ್ರೆ ಕೊಳವೆ ಬಾವಿಯಲ್ಲಿ 20 ಅಡಿ ಆಳದಲ್ಲಿ ಸಿಲುಕಿದ್ದ ಮಗು ಮತ್ತಷ್ಟು ಕೆಳಗೆ ಕುಸಿಯೋ ಆತಂಕವಿತ್ತು. ಹೀಗಾಗಿ ರಕ್ಷಣಾ ಸಿಬ್ಬಂದಿ ಡ್ರಿಲ್ಲಿಂಗ್ ಮಷಿನ್ ಮತ್ತು ಕೈಯಿಂದಲೇ ಕಲ್ಲನ್ನ ಒಡೆದು ಮಗುವನ್ನ ತಲುಪಲು ಯತ್ನಿಸಿದ್ರು. ಹೀಗೆ ನಾಜೂಕಾಗಿ ಆಪರೇಷನ್ ನಡೆದಿತ್ತು. ಮಧ್ಯಾಹ್ನ 11 ಗಂಟೆ ಹೊತ್ತಲ್ಲಿ ಮಗುವಿನ ಅಳುವಿನ ಶಬ್ದ ಕೇಳಿಸಿತ್ತು. ಒಳಗಡೆ ಸಿಲುಕಿದ್ದ ಮಗು ಅಳ್ತಾ ಇದ್ರೆ ಕರಳು ಹಿಂಡಿದಂತ ಅನುಭವ. ಯಾಕಂದ್ರೆ ಸಾತ್ವಿಕ್ ಕೊಳವೆ ಬಾವಿಗೆ ಬಿದ್ದು ಅದಾಗ್ಲೇ 20 ಗಂಟೆಯಾಗಿತ್ತು. ಪವಾಡವೋ ದೇವರ ಶಕ್ತಿಯೋ ಗೊತ್ತಿಲ್ಲ. 20 ಗಂಟೆಗಳ ಕಾಲ ತಲೆ ಕೆಳಗಾಗಿ ಉಸಿರಾಡಲು ಕಷ್ಟವಾದ ಸ್ಥಳದಲ್ಲಿ ಪ್ರಚಂಡ ಪುಟಾಣಿ ಸಾತ್ವಿಕ್ ಜೀವಂತವಾಗೇ ಇದ್ದ. ರಕ್ಷಣಾ ಸಿಬ್ಬಂದಿ ಮಗುವಿನ ಹತ್ತಿರ ಹೋದಂತೆ ಅಳುವಿನ ಶಬ್ದ ಜೋರಾಗಿ ಕೇಳಿತ್ತು. ಸಾತ್ವಿಕ್ ಬದುಕಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಅಲ್ಲಿದ್ದವರೆಲ್ಲ ದೇವರಿಗೆ ಕೈ ಮುಗ್ದಿದ್ರು. ಎಲ್ಲರ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿದಿತ್ತು.
20 ಅಡಿ ಗುಂಡಿ ತೋಡಿದ ಬಳಿಕ ಅಡ್ಡಲಾಗಿ 6 ಅಡಿ ಸುರಂಗ ಕೊರೆಯಲಾಯಿತು. ಹೀಗೆ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಸಾತ್ವಿಕ್ ಜೀವಂತವಾಗಿ ಹೊರಗೆ ಬಂದಿದ್ದ. ಈ ದೃಶ್ಯ ಕಾಣ್ತಾ ಇದ್ದಂತೆ ಸಾತ್ವಿಕ್ ಹೆತ್ತವರು ಸೇರಿದಂತೆ ಅಲ್ಲಿದ್ದವರ ಖುಷಿಗೆ ಪಾರವೇ ಇರಲಿಲ್ಲ. ಫುಲ್ ಖುಷಿ ಆಗ್ಯದ್ರಿ ಸಿದ್ದಾಪುತ್ಯ ಹೊಳಿ ಹುಟ್ಟು ಬಂದಂಗೈತ್ರಿ. ಸಿದ್ದಾಪುತ್ಯ ಹೊಟ್ಟೆ ಹುಟ್ಟು ಬಂದಂಗೈತ್ರಿ ಮಗ. ಮಗು ಮೇಲೆ ಬರ್ತಿದ್ದಂತೆ ಆಂಬ್ಯುಲೆನ್ಸ್ ಮೂಲಕ ಇಂಡಿ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಯಿತು. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಬಳಿಕ ವಿಜಯಪುರ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಯಿತು. ಮಗುವಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ವೈದ್ಯರು ತಿಳಿಸಿದ್ರು. ಸರ್ ಈಗ ಸದ್ಯ ಎಲ್ಲ ವೈಟಲ್ ಸೈನ್ಸು ಅವನು ನಾರ್ಮಲ್ ಅದಾವ. ಆಕ್ಸಿಜನ್ 99-100 ಬರ್ತಾ ಇದೆ. ಹಾರ್ಟ್ ಬೀಟ್ 100 ಇದೆ. ಎಲ್ಲ ವೈಟಲ್ ಸೈನ್ಸ್ ಎಲ್ಲ ನಾರ್ಮಲ್ ಇದ್ದಾವೆ. ಗಾಯ ಏನು ತರ್ಚಿದ ಗಾಯ ಇದೆ, ಅದು ಡೀಪ್ ವುಂಡೆಡ್ ಇಲ್ಲ, ಏನೂ ಇಲ್ಲ. ನಾರ್ಮಲ್ ಅದನ್ನು ಸ್ಪಂದಿಸೋದು ಏನಿಲ್ಲ. ಇನ್ನು ರಕ್ಷಣಾ ಸಿಬ್ಬಂದಿ ನಡೆಸಿದ ಈ ರೋಚಕ ರಕ್ಷಣಾ ಕಾರ್ಯಾಚರಣೆಯನ್ನ ಸಿಎಂ ಸಿದ್ದರಾಮಯ್ಯ ಶ್ಲಾಘಿಸಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ರಕ್ಷಣಾ ಸಿಬ್ಬಂದಿ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಹೀಗೆ 20 ಗಂಟೆ ನಡೆದ ಬಿಗ್ ಆಪರೇಷನ್ ಫಲ ನೀಡಿದೆ. TV9 ಕೂಡ ನಿನ್ನೆಯಿಂದಲೂ ನಿರಂತರವಾಗಿ ಈ ಸುದ್ದಿ ಪ್ರಸಾರ ಮಾಡಿ ಕಾರ್ಯಾಚರಣೆ ವೇಗ ಹೆಚ್ಚಿಸಿತ್ತು. ಅದೇನೇ ಇರಲಿ, ಜನ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ. ಅಶೋಕ್ ಎಡಹಳ್ಳಿ, TV9 ವಿಜಯಪುರ.